ಸರ್, ನನ್ನ ಹೆಸರು ಯೋಗೀಶ್ ಅಂತ. ಸದನದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ BJP ಅವರು ಕುತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಕೊಡಲೇಬೇಕು ಅಂತ. ಆದರೆ JDS ಅವರು ಯಾವುದೇ ರೀತಿ ಅವ್ರ ಪರ ಮಾತಾಡ್ತಾ ಇಲ್ಲ. BJP ಅವ್ರ ಕಡೆ ಸಪೋರ್ಟ್ ಆಗೇ ಇಲ್ಲ. ಯಾಕೆ ಅಂತ ಈಗ ಇದು ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ವಿಚಾರ ಅಲ್ಲ. ಈ ಹಿಂದೆ ಮೂಡ ಪಾದಯಾತ್ರೆ ಇಬ್ಬರೂ ಸೇರಿ ಒಟ್ಟಾಗಿ ಮಾಡಿದಾಗಲೂ ಕೂಡ ಈ ಒಂದು ಹಗರಣ ಮುನ್ನೆಲೆಗೆ ಏನು ಬಂದಿತ್ತು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಈ ಒಂದು ST ಸಮುದಾಯ ವಾಲ್ಮೀಕಿ ನಿಗಮದ ಒಂದು ಹಣ 187 ಕೋಟಿ ಅಲ್ಲ 89 ಕೋಟಿ ಅಷ್ಟೇ ಮಿಸ್ಯೂಸ್ ಆಗಿರುವಂಥದ್ದು ಅಂತ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಮಾತಾಡಿರ್ತಕ್ಕಂಥದ್ದು ನೋಡಿದ್ದೀರಿ. ಅವತ್ತಿಂದ ಕೂಡ ನಾವಿಬ್ಬರೂ ಇದನ್ನು ಭಾಳ ಗಟ್ಟಿತನದಿಂದ ಅಪೋಸ್ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ನಮ್ಮ ಮಿತ್ರ ಪಕ್ಷ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೊಂದು ಗಟ್ಟಿ ನಿಲುವು ಸೂಚಿಸಿದ್ದಾರೆ. ಅವ್ರ ಜೊತೆನಲ್ಲಿ ನಾವು ನಿಂತ್ಕೊಳ್ತೇವೆ, ವಿಚಾರದಲ್ಲಿ ಇದ್ದೇವೆ. ಈ ವಿಚಾರ ಇರಲಿ, ಬರದ ವಿಚಾರ ಇರಲಿ, ಬಿಡದಿ ವಿಚಾರ ಇರಲಿ, ನೈಸ್ ವಿಚಾರ ಇರಲಿ, ನಾವೆಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಸರ್ಕಾರ ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು ನಂಬಿದ್ದೇವೆ. ಮತ್ತು ನುಲ್ಚೋದು ಬೇಡ, ಸರ್ಕಾರ ನೋಡೋಣ ಯಾವ ಥರ. ಅಲ್ಲ, ಈಗ ನಮಗೆ ಅನ್ನಿಸ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗದ ವಿಷಯ ಅದು. ನಾಗೇಂದ್ರ ಅವರು ST ಸಮುದಾಯ ಜಾಸ್ತಿ ಇರೋದು ಅಲ್ಲಿ. ನಮ್ಮದೇ JDSನವ್ರದ್ದೇನು ಜಾಸ್ತಿ ಫುಟ್ ಪ್ರಿಂಟ್ಸ್ ಇಲ್ಲ. ಬಿಡದಿಲಿ ಏನು JDSನವ್ರದ್ದು ಸ್ಟ್ರಾಂಗ್ ಹೋಲ್ಡು, BJP ಅವ್ರದ್ದೇನು ಫುಟ್ ಪ್ರಿಂಟ್ ಇಲ್ಲ. ನೀವು ಆ ಹೋರಾಟ ಮಾಡಿ, ನಾವು ಈ ಹೋರಾಟ ಒಂದು ಹಂಗಿದ್ದಂಗಿದೆ ಇದು. ನಾನು ಬಹುಶಃ ಬಹಳ ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಏನಾಗ್ಬಿಟ್ಟಿದೆ ಅಂದರೆ, ಜನತಾದಳ ಪಕ್ಷ ಅಂದರೆ ಕೇವಲ ಓಲ್ಡ್ ಮೈಸೂರು ರೀಜನ್ಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಿದೆ. ಬಟ್ ನೀವು ಎಲೆಕ್ಷನ್ನ ಸ್ಟ್ಯಾಟಿಸ್ಟಿಕಲ್ ಡೇಟಾನ ತಗೊಂಡು ಅಲ್ಲಲ್ಲಿ ಚದುರಿದಂತೆ ಅಂತೀವಲ್ಲ, ಹಂಗೆ ನಿಮ್ಮದು ಕ್ಷೇತ್ರಗಳಿದ್ದಾವೆ. ಉದಾಹರಣೆಗೆ ದೇವದುರ್ಗ, ರಾಯಚೂರು, ಪ್ರತಿ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೂಡ ಅಜಿಜ್ಜಿ 25% ಕನಿಷ್ಠ ಜನ ಕಲ್ಯಾಣ ಕರ್ನಾಟಕದಿಂದ ಆರಿಸಿ ಬರ್ತಾ ಇದ್ದಾರೆ ಜನತಾದಳಕ್ಕೆ. ಹಾಗಾಗಿ ನಮ್ಮದಲ್ಲೇನು ಪಾತ್ರನೇ ಇಲ್ಲ ಅಂತಕ್ಕಂಥದ್ದನ್ನ ನಾವು ಅಲ್ಗಳಿಯೋಕ್ಕಾಗೋದಿಲ್ಲ. ಓಕೆ. ಹಾಗಾಗಿ ಅದು ಅಕ್ರಾಸ್ ಪ್ಯಾನ್ ಕರ್ನಾಟಕ, ಈ ರೀಜನ್ನು ಆ ರೀಜನ್ ಅನ್ನೋದಲ್ಲ. ಅವ್ರು ಹೇಳ್ದಂಗೆ ಈಗ ವಿಚಾರ ಭಾಳ ಗಂಭೀರವಾದಂಥ ವಿಚಾರ. ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಒಂದೂವರೆ ವರ್ಷದಿಂದ ಏನು ಮುನ್ನೆಲೆಗೆ ಬಂದಿದೆ. ಇದು ನಾವು ಭಾಳ ಗಟ್ಟಿತನದಿಂದ ಅವ್ರ ಜೊತೆಲಿ ಕೈ ಜೋಡಿಸ್ತೀವಿ. ಯಾವುದೇ ಹೋರಾಟ ಇರಲಿ ಜೊತೆಲಿ ಮಾಡ್ತೇವೆ. ಅಂದರೆ ST ಸಮುದಾಯ ಸಿಟ್ಟಾಗುತ್ತೆ, ಯಾಕೆ ಸುಮ್ಮನೆ ವಿರುದ್ಧ ಹಾಕ್ಕೋಬೇಕು, ಆ ಥರದ್ದು ಏನಾದ್ರು ಯೋಚನೆ ಇದೆಯಾ? ನಾಗೇಂದ್ರ ವಿರುದ್ಧ ಮಾತಾಡಿ. ಈಗ ಎಲ್ಲದಕ್ಕೂ ನಾವು ಸಮುದಾಯವನ್ನು ತೆಗೆದುಕೊಂಡು ಬಂದು ನೀವು ಇದೇ ಥರ ಮುಂದಿಟ್ಕೊಂಡು ನಾವು ಟ್ಯಾಗ್ ಮಾಡ್ತಾ ಹೋದರೆ ಬಹುಶಃ ನಾವು ಯಾವ ರೀತಿ ಒಂದು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂಥದ್ದಾಗುತ್ತೆ. ಇಲ್ಲಿ ಸಮುದಾಯ ಟ್ಯಾಗ್ ಇಟ್ಕೊಂಡು ಬಳಸ್ತಕ್ಕಂಥದ್ದು ನನಗೇನೂ ಸರಿ ಕಾಣೋದಿಲ್ಲ. ತಪ್ಪು ಮಾಡಿದ್ದಾರೆ, ಮಂತ್ರಿಗಳು ತಪ್ಪು ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಅವ್ರ ಮೇಲೆ ಆರೋಪ ಬಂದಿದೆ. ಆರೋಪ ಮುಕ್ತರಾಗಿಲ್ಲ ಅವ್ರು ಇನ್ನೂ ಕೂಡ. ಹಾಗಾಗಿ ಉತ್ತರ ಕೊಡಬೇಕು ಅವರು. ಮತ್ತೆ ಅವ್ರನ್ನ ಕ್ಯಾಬಿನೆಟ್ಗೆ ತಗೊಳ್ತಕ್ಕಂಥ ಅಗತ್ಯತೆ ಏನಿತ್ತು ಅಂತಕ್ಕಂಥದ್ದು ಪ್ರಶ್ನೆ. ಬೇರೆ ಇನ್ಯಾರನ್ನೂ ಕೂಡ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾಕೆ ಕಾಂಗ್ರೆಸ್ನವರು ಅವಕಾಶ ಕೊಡ್ಬೋದಾಗಿತ್ತಲ್ಲ ಹಾಗಿದ್ದಿದ್ರೆ ಅನ್ನೋದು ಒಂದು ಪ್ರಶ್ನೆ. ತಂದೆಯವ್ರೇನಂದ್ರು, ಒಂದು ಸಮನ್ವಯ ಸಮಿತಿ ಸಭೆ ಅಂತ ಏನೋ ಮಾಡಿದ್ರಲ್ಲ, ಕುಮಾರಸ್ವಾಮಿ ಅವರು ಬಂದಿದ್ದರು, ಈ ಕಡೆಯಿಂದ R ಅಶೋಕು, BJPದೊಂದು ಟೀಮು, ಅವ್ರದ್ದೊಂದು ಟೀಮು. ಏನು ಫ್ರೂಟ್ಫುಲ್ ಡಿಸ್ಕಷನ್ ಆಯ್ತಾ ಅಲ್ಲೇನಾದರೂ? ಪರಿಣಾಮಕಾರಿಯಾದ ಚರ್ಚೆ ಅಂತ ಏನಾದ್ರು ಆಯಿತಾ? ಅಧಿವೇಶನ ನಡಿಬೇಕಾದ್ರೆ ಪ್ರತಿ ಸದನದಲ್ಲೂ ಕೂಡ ಸದನಕ್ಕಿಂತ 1-2 ದಿನಗಳ ಮುಂಚಿತವಾಗೆ ಇದೊಂದು ಇಟ್ಸ್ ಎ ರೆಗ್ಯುಲರ್ ಪ್ರಾಸೆಸ್. ಎರಡೂ ಪಕ್ಷದ ನಾಯಕರುಗಳು ಕೂತ್ಕೊಂಡು ಯಾವ ವಿಚಾರ ತೊಗೋಬೇಕು, ಯಾವ ವಿಚಾರನ ರೇಸ್ ಮಾಡಬೇಕು, ಎಲ್ಲಿ ಸರ್ಕಾರ ಎಡವಿದೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಚರ್ಚೆ ನಡೀತಾನೆ ಇದೆ. ಅದೇ ನಿಟ್ಟಿನಲ್ಲಿ ಈಗ ಬರಗಾಲದ್ದು ಹೇಳಿದೆ, ನೈಸ್ದು, ಬಿಡದಿದ್ದು, ಪ್ಲಸ್ ಇದು ಈ ಮಂತ್ರಿಗಳು ST ವಿಚಾರ, ಈ ಇಶ್ಯೂ ಇರ್ಬೋದು, ಇವೆಲ್ಲವೂ ಕೂಡ ಮುನ್ನೆಲೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಬಟ್ ಅದ್ರದ್ದು ಇಂಪ್ಯಾಕ್ಟ್ ಏನು ಸದನದಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ, ಈಗ ಎಲ್ಲಿ ಶುರು ಆಗುತ್ತೆ ಸರ್, ಮಾತಾಡ್ತಾ ಇದ್ದಾರಲ್ಲ ಆಲ್ರೆಡಿ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಪ್ರತಿನಿತ್ಯ ವೇದಾಂತ ಹೇಳೋದು, ಮತ್ತೊಂದು ಹೇಳೋದು, ಇದರಲ್ಲೇ ಕಾಲ ಕಳೆದು ಬಿಡ್ತಾ ಇದ್ದಾರೆ. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಅದೇನು ಮಾತಾಡ್ತಾ ಇದ್ದಾರೆ? ನಮಗೇನು ಕನ್ಫ್ಯೂಷನ್ ಇಲ್ಲ ಸರ್. ನಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ನೋಡಿದ್ರು ನಾವು ಕ್ಲಾರಿಟಿಲಿದ್ದೀವಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.